ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಲತಾ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಹೆಂಗೆ ಫ್ರಂಟು ನಾವೇನು ಕಟ್ ಮಾಡಿದ್ದು ಓದು ವಿಡಿಯೋ ನೋಡಿದ್ರೋ ಅದು ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಇದನ್ನು ಸ್ಟಿಚಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಡಾಟ್ಸ್ ಹಿಡಿಯೋದು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಓಕೆ, ತೋರಿಸ್ತಾ ಇದ್ದೀನಿ. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಷ್ಟು ಇಂಚು ತೆಗೆದುಕೊಬೇಕು ಅಂತ ಕೆಲವ್ರಿಗೆ ಗೊತ್ತಿರಲ್ಲ. ನೋಡಿ, ಇಲ್ಲಿ ನಾನು ಇಷ್ಟಾಗಲ್ಲ, ನೀವು 5 ಇಂಚು ಆಗಲ್ಲ ಉದ್ದ ನಿಮ್ಗೆ ಎಷ್ಟು ಬೇಕಾದರೂ ತೆಗೆದುಕೊಳ್ಳಿ. ಒಂದು ಮಿನಿಮಮ್ 10 ಇಂಚು ತೆಗೆದುಕೊಂಡಿರಿ. ಅದನ್ನು ಫೋಲ್ಡ್ ಮಾಡಿಬಿಟ್ಟು ಬೇಕು ಅಂದರೆ ತೆಳ್ಳಗಿದ್ದಾಗ ಜಾರ್ಜೆಟ್ ಬಟ್ಟೆ ಅಥವಾ ಸಿಂಥೆಟಿಕ್ ಆ ಥರ ಬಟ್ಟೆಗಳಾದಾಗ ಒಳಗಡೆಗೆ ಬಟ್ಟೆ ಕೊಡಿ. ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ 2 ಲೇಯರ್ಸ್ ಮಾತ್ರನೇ ಕೊಡ್ತಾ ಇದ್ದೀನಿ. ಇಷ್ಟೇ ಸಾಕಾಗುತ್ತೆ, ತೀರಾ ದಪ್ಪ ಆಗ್ಬಿಡ್ತೈತೆ ಅಂತ. ನಾನು ಬೇರೆ ವಿಡಿಯೋಸಲ್ಲಿ ನೋಡಿದ್ದೀರಾ, ಏನು ಒಳಕ್ಕೆ ನಾನು ಬಟ್ಟೆನ ಕೊಟ್ಟು ಸ್ಟಿಚ್ ಮಾಡಿರ್ತೀನಿ, ಒಂದು ಸ್ವಲ್ಪ ಮಂದ ಬರಲಿ ಅಂತ ಅಷ್ಟೇನೆ. ಇಲ್ಲಿ ಇದೂ ಅಷ್ಟೇನೆ, ಒಂದು 3 ಇಂಚಸ್ ತೆಗೆದುಕೊಳ್ಳಿ. ಇದೊಂದು 3 ಇಂಚಸ್ ತೆಗೆದುಕೊಂಡು ಸಾಕಾಗುತ್ತೆ. ಈ ಥರ ಮೊದಲೇ ಎಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ತುಂಬ ಈಸಿ ಆಗುತ್ತೆ ನೀವು ಕೂಡಿಸ್ಬೇಕಾದ್ರೆ. ಈಗ ಬೆಲ್ಟ್ ಪಟ್ಟಿಯನ್ನು ಯಾವ ಥರ ಕೂಡಿಸೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ನೀವು ಏನಿರುತ್ತೋ ಅದನ್ನು ನೀಟಾಗಿ ಈ ಥರ ಸೀದಾ ಇಟ್ಕೊಳ್ಳಿ. ಇದು ಸೀದಾ ಇರಲಿ, ಮೇನ್ ಫ್ಯಾಬ್ರಿಕ್ಕು ಸೀದಾ ಇರಲಿ. ಲೈನಿಂಗು ಈ ಥರ ಇಟ್ಕೊಂಡು ನಾವು ಕರೆಕ್ಟಾಗಿ ಇಲ್ಲಿ ಏನು ಬರುತ್ತೋ, ಇಲ್ಲಿ ಏನು ಸೆಂಟರ್ನಲ್ಲಿ ಇರುತ್ತೋ ಅದು ಕರೆಕ್ಟಾಗಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ದು ಸಮ ಬರೋ ಥರ ನೋಡ್ಕೊಂಡು, ಮತ್ತು ಮೇನ್ ಫ್ಯಾಬ್ರಿಕ್ಗಿಂತ ಲೈನಿಂಗ್ ಬಟ್ಟೆ ಸ್ವಲ್ಪ ಕಡಿಮೆ ಇರೋ ಥರ ನೋಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು 1/4 ಇಂಚಷ್ಟು ಕಡಿಮೆ ಇದೆ. ಎರಡು ಲೇಯರು ಲೈನಿಂಗ್ ಬಟ್ಟೆಯನ್ನು ತೆಗೆದುಕೊಳ್ಳಿ, ಒಂದು ಲೇಯರು ಮೇನ್ ಫ್ಯಾಬ್ರಿಕನ್ನು ತೆಗೆದುಕೊಳ್ಳಿ. ಈಗ ಇದಾಯಿತು, ಇದು ರೆಡಿ ಆಯಿತು. ಇದು ಸ್ಟಿಚಿಂಗ್ ಮಾಡೋದಕ್ಕೆ ರೆಡಿ ಆಯಿತು. ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿಯನ್ನು ನಾವೇನು ಇಷ್ಟು ಅಗಲ ಬೇಕಾಗಿರಲ್ಲ ನೋಡಿ, ಇಷ್ಟು 3 ಇಂಚು ತೆಗೆದುಕೊಂಡು ನೀವು ಎಡ್ಜಿಗೆ ಸ್ಟಿಚ್ ಹಾಕಿದ್ರೆ ಸಾಕಾಗುತ್ತೆ. ಇಲ್ಲಿ ನಾನು 2 ಫೋಲ್ಡ್ ಮಾಡಿರೋದ್ರಿಂದ ನೀವು ಯಾವುದೇ ಈಗ ಇಟ್ಕೊಂಡು ಸ್ಟಿಚ್ ಹಾಕ್ಬಿಟ್ಟು ಹಿಂಗೆ ಉಲ್ಟಾ ಕೊಟ್ಬಿಟ್ರೆ ಆಯಿತು. ನೋಡ್ತಾ ಇರ್ಬೋದು, ಒಂದು 1/4 ಇಂಚ್ ಐತೆ. ನೀವು 3 ಇಂಚಿಗೆ ತೆಗೆದುಕೊಂಡು ಒಂಚೂರು ಎಡ್ಜಲ್ಲಿರೋದನ್ನು ಕಟ್ ಮಾಡಿ ತೆಗೆದುಬಿಡಿ ಅಷ್ಟೇ. ಈ ಸ್ಟಿಚ್ ಮಾಡಿದಾಗ ತೋರಿಸ್ತೀನಲ್ವ. ಇಷ್ಟು ಆದಮೇಲೆ ನೀವೇನು ಮಾಡಬೇಕು, ಏನು ಬೆಲ್ಟ್ ಪಟ್ಟಿ ಇದೆಯೋ ಇದನ್ನು ಈ ಥರ ಓಪನ್ ಮಾಡಿಬಿಟ್ಟು ಲೈನಿಂಗ್ ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಯಾವುದೇ ಸ್ಟಿಚಿಂಗ್ಗಳನ್ನು ಹಾಕಬೇಡಿ. ಕೂಳೆ ನೋಡಿ, ಹಿಂಗೆ ಮಿಷಿನ್ ಮೇಲೆ ಹಿಂಗೆ ಇಟ್ಕೊಂಡು ಕೂಳೆ ಈ ಕಡೆ ಬರೋ ಥರ ನೋಡಿರಿ, ಲೈನಿಂಗ್ ಕಡೆ ಬರೋ ಥರ ನೋಡಿ. ಅದ್ರ ಮೇಲೆ ಲೈನಿಂಗ್ ಹಿಂಗೆ ಈ ಥರ ಬರೋ ಥರ ನೋಡಿ. ಒಂದು ಸಲ ಉಗುರುಗಳಿಂದ ನೋಡಿ ಈ ಥರ ಮಾಡಿಬಿಡಿ. ಲೈನಿಂಗ್ ಯಾವುದೇ ಕಾರಣಕ್ಕೂ ಮೇನ್ ಫ್ಯಾಬ್ರಿಕ್ ಕಡೆ ಬರಬಾರ್ದು. ಕರೆಕ್ಟಾಗಿ ಎಡ್ಜಿಗೆ ಬರೋಂಗೆ ನೋಡ್ಕೊಂಡು ಈ ಥರ ಮಾಡಿಬಿಡಿ. ಈಗ ಲೈನಿಂಗ್ ಮೇಲೆ ಎಡ್ಜಿಗೆ ಸ್ಟಿಚ್ಚನ್ನು ಹಾಕಿ. ನೋಡಿ, ನಾನು ಯಾವ ಥರ ಎಷ್ಟು ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ ಅಂತ ನೋಡಿ. ಈ ಥರ ಸ್ಟಿಚ್ಚನ್ನು ಹಾಕ್ಬಿಡಿ. ಲೈನಿಂಗ್ ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಯಾವುದೇ ಸ್ಟಿಚ್ಚನ್ನು ಹಾಕಬೇಡಿ. ಇಷ್ಟ ಆಯಿತು ಅಂದರೆ ಫ್ರಂಟಿಂದು ಕಾಲು ಭಾಗ ಮುಗೀತು ಅಂತಲೇ ಅರ್ಥ. ಈಗ ಮೇನ್ ಫ್ಯಾಬ್ರಿಕನ್ನು ನಾವು ಕೂಡ್ಸೋಣ. ಇದನ್ನು ಅಷ್ಟೇ, ಏನು ಲೈನಿಂಗ್ ಇದೆಯೋ, ಸಾರಿ ಫ್ರೆಂಡ್ಸ್, ಇದು ನಾನು ಸಾಮಾನ್ಯ ಅವ್ರ ಹೆಸರು ನಾನು ಮರ್ತುಬಿಟ್ಟಿದ್ದೀನಿ, ಸಾರಿ. ಅವರು 51 ಎದೆ ಸುತ್ತಳತೆಗೆ ನಮಗೆ ಬೇಕಾಗಿರೋದ್ರಿಂದ ಅಂತ ಕೇಳಿದ್ರಿಂದ ನಾನು ಅವ್ರಿಗೋಸ್ಕರ ಅಂತಲೇ ಇದನ್ನು ಕಟ್ ಮಾಡಿದೆ. ಆದರೆ ಇದು 10 ಎದೆ ಸುತ್ತಳತೆ ಬಂದು ಶೋಲ್ಡರು ಮತ್ತು ಇದು ಫ್ರಂಟಿಂದು ಎಲ್ಲ ನಮ್ಮ ಅಳತೆಗೆ ಬೇಕಾಗಿರೋಷ್ಟು ಕಟ್ ಮಾಡಿದ್ದೀನಿ. ಸೇಮ್ ಓಕೆ, ನೀವು 41 ಎದೆ ಸುತ್ತಳತೆಗೂ ಸೇಮ್ ಏನು ಶೋಲ್ಡರ್ ಇದೆಯೋ, ಇದು ಹಾರ್ಮೋಲ್ ಇದೆಯೋ, ಶೋಲ್ಡರು ನೆಕ್ಕು ಎಲ್ಲ ಸೇಮ್ ಕಟ್ ಮಾಡ್ಕೊಳ್ಳಿ. ಎದೆ ಸುತ್ತಳತೆನೂ ಸೇಮ್ ತೋರಿಸಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟೇನೆ. ಆದರೆ ನಾನಿಲ್ಲಿ 10ವರೆ, ನನಗೆ 12ವರೆಗೆ ಕರೆಕ್ಟಾಗಿ, ಸಾರಿ ಫ್ರೆಂಡ್ಸ್, 12 ಇಂಚಿಗೆ ಬೇಕು ನನಗೆ. 10 ಇಂಚ್ ಇರೋದ್ರಿಂದ 12 ಇಂಚು ಕರೆಕ್ಟಾಗಿ ಬೇಕು.
12 ಇಂಚ್ ಬೇಕಾಗಿರೋದ್ರಿಂದ ಹಾಫ್ ಇಂಚ್ ಇಲ್ಲಿ ಎಕ್ಸ್ಟ್ರಾ ನಾನು 10ವರೆಗೆ ತೆಗೆದುಕೊಂಡಿದ್ರಿಂದ ಅರ್ಧ ಇಂಚು ಕಟ್ ಮಾಡಿ ತೆಗಿತಾ ಇದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ನೋಡ್ಬೋದು, ಕೇಳಿದ್ರು 11 ಎದೆ ಸುತ್ತ ಅಂದರೆ 41 ಎದೆ ಸುತ್ತಳತಿದ್ದು 15ವರೆ ಎದೆ ಬ್ಲೌಸ್ ಉದ್ದದ ಅಳತೆಯನ್ನು ತೋರಿಸಿ ಅಂತ ಕೇಳಿದ್ರಿಂದ ಅವ್ರಿಗೋಸ್ಕರ ತೋರ್ಸಕ್ಕೆ ಹೋಗಿ, ಮತ್ತು ಬೇರೆಯವ್ರು ಕೇಳಿದ್ರು ಬ್ಲೌಸ್ ಮುಂಭಾಗ ತುಂಡ ಆಗ್ತಾಯಿದೆ ಅಂತ ಅವ್ರಿಗೋಸ್ಕರ ಈ ಶೇಪಲ್ಲಿ ಕಟ್ ಮಾಡಿ ಒಂದೇ ಇದರೊಳಗೆ ಇಬ್ಬರದು ಮೂವರದು ನಾನು ಡೌಟ್ಸನ್ನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ನಾನು ಇಲ್ಲಿ ಹಾಫ್ ಇಂಚ್ ನನ್ನ ಅಳತೆಗೆ ಎಷ್ಟು ಬೇಕೋ ಅಷ್ಟನ್ನು ಹಾಫ್ ಇಂಚ್ ಕಡಿಮೆ ಮಾಡ್ಕೊಂಡಿದ್ದೀನಿ. ಯಾಕೆ ಕಟ್ ಮಾಡಿದ್ರಿ ಅಂತ ಕೇಳ್ಬೋದು. ನಾನೇನು ಈಗ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ, ನನ್ನ ಬ್ಲೌಸ್ ಅಳತೆಗೆ ನನಗೆ ಇಲ್ಲಿ ಎಕ್ಸ್ಟ್ರಾ ಇದ್ದಿದ್ದು ಬೇಡವಾಗಿತ್ತು, ಆದ್ದರಿಂದ ಕಟ್ ಮಾಡಿ ತೆಗೆದುಬಿಟ್ಟೆ. ನೀವು ಕಟ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಬ್ಲೌಸ್ ಅಳತೆ ಕರೆಕ್ಟಾಗಿ ಯಾವಾಗಲೂ ನೀವು ಅಳತೆ ತೆಗೆದುಕೊಂಡಂಗಿದ್ರೆ ನಾನು ಹೇಳ್ತಾ ಇದ್ದೀನಿ. ಅವರು ಸಾರಿ ಹೆಸ್ರುಗಳು ನಾನು ಮರ್ತುಬಿಟ್ಟಿರ್ತೀನಿ ಕೆಲವು ಸಲ. ಕೇಳಿದ್ರು ನಾನು ಯಾವುದೇ ಥರ ಅಳತೆ ತೆಗೆದುಕೊಂಡ್ರು ಕಡಿಮೆ ಬರ್ತೈತೆ ಎದೆ ಸುತ್ತಳತೆ. ನೋಡಿ ಎದೆ ಸುತ್ತಳತೆ ಯಾವಾಗ್ಲೂ ಹಿಂಗೆ ರಿಂಗ್ ಉಕ್ಸಾಕೋದಕ್ಕೆ ರಿಂಗ್ ಮಾಡಿರ್ತಾರಲ್ವಾ, ಈ ಕಡೆ ತೆಗೆದುಕೊಳ್ಳಿ. ಯಾವುದೇ ಕಾರಣಕ್ಕೂ ಉಕ್ಸಾಕೋ ಕಡೆ ತೆಗೆದುಕೊಬೇಡಿ, ಬ್ಲೌಸು ಟೈಟ್ ಆಗುತ್ತೆ ಅಷ್ಟೇ ನಾನು ಹೇಳ್ತಾ ಇರೋದು. ಈ ಕಡೆ ತೆಗೆದುಕೊಳ್ಳಿ, ಈ ಕಡೆ ಎಷ್ಟಿರ್ತದೋ ಇಷ್ಟು ತೆಗೆದುಕೊಂಡು ಅದಕ್ಕೆ ಪ್ಲಸ್ 2 ಇಂಚ್ ಆ್ಯಡ್ ಮಾಡಿ. ಅಂದರೆ 40 ಇತ್ತು ಅಂದರೆ ಅದು 40 + 2 ಅಂದಾಗ ಅಲ್ಲಿಗೆ 4 ಇಂಚ್ ಎಕ್ಸ್ಟ್ರಾ ಆಗಿರ್ತೈತೆ. ನೀವು ನಾನು ಎದೆ ಸುತ್ತಳತೆ 40 ಇತ್ತು, ಅದಕ್ಕೆ 10 ತೆಗೆದುಕೊಂಡಿದ್ದೀನಿ, ಪ್ಲಸ್ 2 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಿರ್ತೀನಿ. ಇಲ್ಲಿಗೆ ಕೆಲವು ಸಲ ನಿಜವಾಗ್ಲೂ ಗೊತ್ತಾಗಲ್ಲ, ಅದು ಇದಲ್ಲ. ನೋಡಿ ಇಲ್ಲಿ 10 ಇಂಚು ಇಲ್ಲಿಗೆ ನಾನು ಮಾರ್ಕನ್ನು ಮಾಡಿದ್ದೀನಿ, ಇವ್ರಿಗೆ 10 ಇಂಚಿಗೆ ಬೇಕು. ಆದರೆ ನೋಡಿ ಇಲ್ಲೆಲ್ಲ ಹೋಗಿ ನಾವು ಇನ್ನೂ ಹಾಫ್ ಇಂಚು ಇದು ಎಕ್ಸ್ಟ್ರಾ ಬೇಕಾಗುತ್ತೆ. ಏನೋ ಇಲ್ಲೆಲ್ಲ ನಾವು ಹಿಡಿತೀವಿ. ಆದ್ದರಿಂದ ನೀವು ನೋಡಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ 2 ಲೇಯರ್ ಆಗುತ್ತೆ. ನಾವು 2 ಇಂಚು ಮೇಲ್ಗಡೆಯಿಂದ 4 ಲೇಯರಿಗೆ ತೆಗೆದುಕೊತೀವಿ. ಬ್ಯಾಕಲ್ಲಿ 2 ಲೇಯರು, ಫ್ರಂಟಲ್ಲಿ 2 ಲೇಯರು. ಬರೀ 2 ಇಂಚ್ ತೆಗೆದುಕೊಳಲ್ಲ, ಬರೀ 2 ಇಂಚ್ ತೆಗೆದುಕೊಂಡ್ರೆ ನಮಗೆ ಅರ್ಧ ಇಂಚ್ ಅಷ್ಟೇ ಎಕ್ಸ್ಟ್ರಾ ಸಿಕ್ಕಿರುತ್ತೆ. ನೋಡಿ ಇಲ್ಲಿ ಎಕ್ಸ್ಟ್ರಾ ಅರ್ಧ ಇಂಚು ನಮಗೆ ಸಿಕ್ಕಿರುತ್ತೆ. 1 ಇಂಚು ಸಾರಿ, ಇಲ್ಲೊಂದು ಇಂಚು ಹಿಂಭಾಗದಲ್ಲಿ 2 ಲೇಯರ್ ಇದ್ದಾಗ 4 ಇಂಚ್ ಎಕ್ಸ್ಟ್ರಾ ಸಿಕ್ಕಿರುತ್ತೆ. ಒಂದ್ಸಲ ನಿಧಾನ ಕೂತ್ಕೊಂಡು ಯೋಚನೆ ಮಾಡಿ, ಆವಾಗ ಗೊತ್ತಾಗುತ್ತೆ ನಿಮಗೆ. ಆದ್ದರಿಂದ ನೀವು ಈ ಕಡೆಯಿಂದ ಅಳತೆ ತೆಗೆದುಕೊಂಡು ಬ್ಲೌಸ್ 10 ಬಂತು ಅಂದರೆ ಅದಕ್ಕೆ 2 ಇಂಚ್ ಇಟ್ಕೊಂಡು 12 ಇಂಚಿಗೆ ನೀವು ನಾನು ಫೋಲ್ಡ್ ಮಾಡೋದು ಹೆಂಗೆ ಅಂತ ತೋರಿಸಿದ್ದೀನಲ್ವ, ಆ ಥರ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡಿ, ಆವಾಗ ಕರೆಕ್ಟಾಗಿ ಬರುತ್ತೆ. ಈಗ ಆಯಿತು. ಈಗ ಫ್ರಂಟನ್ನು ನಾನು ಕೂಡಿಸ್ತಾ ಇದ್ದೀನಿ. ನೋಡಿ ಈ ಥರ ಹಿಂಗೆ ಇಟ್ಕೊಂಡು ನಾವೇನು ಕಟ್ ಮಾಡ್ಕೊಂಡಿದ್ದೀವೋ ಅದನ್ನು ಫುಲ್ಲು ಸ್ಟಿಚ್ಚನ್ನು ಮಾಡಿಬಿಡ್ತೀನಿ. ಇದು ಸೀದಾ ಇಟ್ಕೊಳ್ಳಿ. ನಾವು ಅಕಸ್ಮಾತ್ ಏನಾದರೂ ನಾವು ಮಾರ್ಕಿಂಗ್ ಮಾಡಿದರೆ ಅದು ಕಾಣಿಸೋ ಥರ ಇರಲಿ. ಇಲ್ಲಿ ಈ ಥರ ಇಟ್ಬಿಟ್ಟು ಮೇಲಿಂದ ಫುಲ್ಲು ಸ್ಟಿಚ್ಚನ್ನು ಹಾಕ್ತೀನಿ. ನಾನು ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡಲಿಲ್ಲ, ಲೈನಿಂಗಲ್ಲಿ ಮಾತ್ರನೇ ಕಟ್ ಮಾಡಿದೆ. ಸ್ಟಿಚಿಂಗ್ ಮಾಡಿ ಕಟ್ ಮಾಡಿದ್ರೆ ಆಯಿತು, ಒಂದರಲ್ಲಿ ಕರೆಕ್ಟ್ ಇದ್ದರೆ ಸಾಕಾಗುತ್ತೆ. ಈಗೇನು ಮಾಡಬೇಕು, ನೆಕ್ ಕರೆಕ್ಟಾಗಿ ನೋಡ್ಕೊಂಡು ಸ್ಟಿಚ್ ಹಾಕಿದ್ರೆ ಅಲ್ಲಿ ಕರೆಕ್ಟಾಗೆ ಬರುತ್ತೆ. ನೋಡಿ ಕರೆಕ್ಟಾಗಿ. ಅಕಸ್ಮಾತ್ ನಮ್ಮದು ಜಾರ್ತಾ ಐತೆ ನೆಕ್ಕು ಎಲ್ಲ ಅಂದಾಗ ನೀವೇನು ಮಾಡಿ, ಈ ಥರ ಸೇಫ್ಟಿ ಪಿನ್ ಸಿಗುತ್ತೆ, 10 ರೂಪಾಯಿ ಅಷ್ಟೇನೆ ಒಂದು ರೋಲ್ಗೆ. ಈ ಥರ ತೆಗೆದುಕೊಂಬಂದರೆ ನೀವು ತುಂಬಾ ಉಪಯೋಗ. ಕಟ್ಟಿಂಗ್ ಮಾಡಬೇಕಾದ್ರೆ ನೋಡಿ ಈ ಥರ ಕರೆಕ್ಟ್ ನೆಕ್ಕನ್ನು ಸೆಟ್ ಮಾಡ್ಕೊಂಬಿಟ್ಟು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಪಾರ್ಟ್ಸು ಅಕಸ್ಮಾತು ಸೀರೆದಾಗಿದ್ದರೆ ಇಲ್ಲಿಗೂ ಒಂದು ಹಾಕ್ಕೊಳ್ಳಿ. ಆಮೇಲೆ ಹಿಂಗೆ ಇಟ್ಕೊಂಬಿಟ್ಟು ನಿಮ್ದು ಏನಾಯಿತು ಅದನ್ನು ಇಲ್ಲಿ ಕರೆಕ್ಟಾಗಿ ಇರೋದ್ರಿಂದ, ಮತ್ತು ಇಲ್ಲೂ ಅಷ್ಟೇ ಕರೆಕ್ಟಾಗಿ ಸೆಂಟರಲ್ಲಿ ಕರೆಕ್ಟಾಗಿರಲಿ. ಈ ಥರ ತಿರ್ವಾಕೊಂಡು ನಾವು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಕಟ್ ಮಾಡಿದ್ದೀವಿ, ಓಕೆ. ಇದ್ರು ಆಮೇಲೆ ಕಟ್ ಮಾಡಿ ತೆಗೆದುಬಿಡೋಣ. ಈಗ ಇದನ್ನು ಫುಲ್ಲು ಕೂಡಿಸ್ಕೊಂಬಿಟ್ಟು ನಾನು ನಿಮ್ಮ ಹತ್ರಕ್ಕೆ ಬರ್ತೀನಿ.
ಫ್ರೆಂಡ್ಸ್ ಎಲ್ಲ ಸ್ಟಿಚ್ ಮಾಡ್ಕೊಂಬಿಟ್ಟೆ. ಇಲ್ಲಿ ಏನು ನಾನು ಸ್ಟಿಚಿಂಗನ್ನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ, ಸೇಮ್ ಮಾರ್ಕನ್ನು ಈ ಕಡೆನೂ ಮಾಡ್ಕೊಂಬಿಡ್ತೀನಿ. ಇಲ್ಲಿಂದ ನಾನು 3 ಇಂಚಸ್ಗೆ ಇಲ್ಲಿವರೆಗೂ ತೆಗೆದುಕೊಂಡಿದ್ದೀನಿ ನೋಡಿ. ಈ ಕಡೆಯಿಂದಲೂ 3 ಇಂಚಸ್ಗೆ ಸೇಮ್ ಎಲ್ಲಿ ಇದಿರುತ್ತೋ ಇಲ್ಲಿಗೆ ಮಾಡಿ ಈ ಥರ ಹಾಕ್ರಿ. ಈ ಥರ ಹಾಕೋದು ಏನು ಅಂದರೆ ಇಲ್ಲಿಂದ ಮುಂದಕ್ಕೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಹೋಗಬಾರ್ದು, ಇಲ್ಲಿಂದ ಮುಂದಕ್ಕೆ ಹೋಗಬಾರ್ದು, ಇಲ್ಲೇ ಸ್ಟಾಪ್ ಆಗಬೇಕು ಸ್ಟಿಚ್ಚು. ಮತ್ತು ಏನು ಇಲ್ಲಿಂದ 3 ಇಂಚಿಗೆ ನಾನು ಕಚ್ಚನ್ನು ಹಾಕಿದ್ದೀನಿ. ಇಲ್ಲೂ ಅಷ್ಟೇ 3 ಇಂಚಿಗೆ, ಸಾರಿ ಫ್ರೆಂಡ್ಸ್, ಇಲ್ಲಿ ಐತೆ ಆಲ್ರೆಡಿ ಕಚ್ಚಾಕಿದ್ದೀನಿ, ನೋಡ್ತಾ ಇರ್ಬೋದು. ಕಚ್ಚಾಕಿರೋದ್ರಿಂದ ನಮಗೆ ಸಿಗುತ್ತೆ. ಇಲ್ಲಿ ಮೇಲುಗಡೆಗೆ ನಾನು 3 ಇಂಚನ್ನು ತೆಗೆದುಕೊತಾ ಇದ್ದೀನಿ. ನೀವು ಕಚ್ಚು ಹಾಕೊಂಬಿಟ್ರೆ ಈ ಥರ ನಾಚ್ ಅಂತಾರೆ, ನಾನು ಕಚ್ಚಂತೀನಿ, ಆ ಥರ ಹಾಕೊಂಬಿಡಿ ನೋಡಿ. ಈ ಥರ ಹಿಂಗೆ ಹಾಕೊಂಡ್ರೆ ಅವಾಗ ಕರೆಕ್ಟ್ ಆಗುತ್ತೆ. ನಾಚ್ ಹಾಕಿರೋದ್ರಿಂದ ಅಲ್ಲಿ ಕರೆಕ್ಟಾಗಿ ನಮಗೆ ಸಿಗುತ್ತೆ. ಮತ್ತು ಇಲ್ಲಷ್ಟೇ ಏನು ಇದಿರುತ್ತೋ ಇದು ಈಸಿ ಮೆಥಡು ತುಂಬಾ. ಏನು ಇಲ್ಲಿ ನಾವು ಲೈನನ್ನು ಹಾಕ್ಕೊಂಡಿರ್ತೀವೋ ಇಲ್ಲಿ ಅದರ ನೇರಕ್ಕೆ ಇಲ್ಲಿಂದ ಒಂದು 3.5 ಇಂಚು ಅಥವಾ 4 ಇಂಚು ಅಷ್ಟೇ ಇರಲಿ, ತೀರ ಮೇಡ. ಇದನ್ನು ಏನು ಬಸ್ ಪಾಯಿಂಟ್ ಅಂತ ಕರಿತೀವಿ, ಇಲ್ಲಿಂದ ತನಕ ಬರಬಾರ್ದು, ಅದು ಅಷ್ಟರಲ್ಲಿ ಇರಲಿ. ಅಕಸ್ಮಾತ್ ಬೇಕು ಅಂದರೆ ನೀವು ಇಲ್ಲಿ ಒಂದು ಇದನ್ನು ಹಾಕೊಬೋದು, ಏನೋ ಇದನ್ನು ಡಾಟ್ಸನ್ನು ಹಿಡಿಬೋದು. ನಾನು ಈ ಡಾಟ್ಸನ್ನು ಏನು ಹಿಡಿಯಲ್ಲ, ಬೇಕು ಅಂದರೆ ನೀವು ಹಾಕ್ಕೊಳ್ಳಿ ಅಷ್ಟೇನೆ. ನಾನು ಇಲ್ಲಿ ಯಾವುದೇ ಡಾಟ್ಸನ್ನು ಹಿಡಿತಾ ಇಲ್ಲ. 4ನೇ ಡಾಟ್ಸು ಅಂದರೆ 3 ಡಾಟ್ಸ್ ಅಷ್ಟೇ ನಾನು ಹಿಡಿಯೋದು. ಈಗ ತೋರಿಸ್ತೀನಿ ಯಾವ ಥರ ಡಾಟ್ಸನ್ನು ಹಿಡಿಯೋದು ಅಂತ. ಫಸ್ಟು ಏನು ಮಾಡಬೇಕಪ್ಪ, ನಾವು ಇಲ್ಲಿ ಮಾರ್ಕನ್ನು ಹಾಕ್ಕೊಂಡಿರ್ತೀವಲ್ಲ, ನೀವು ಯಾವುದೇ ಈ ಪಾರ್ಟ್ಸ್ ಬೇರೆ ನನ್ನನ್ನು ಫಾಲೋ ಮಾಡೋದಾದರೆ ನೀವು ಈ 2 ಪಾರ್ಟ್ಸ್ಗಳನ್ನು ಸೇಮ್ ನೀವು ಕೂಡಿಸ್ಕೊಂತೀರಲ್ವಾ, ಅದನ್ನು ನೋಡಿ 2 ಸೈಡು ಹಿಂಗೆ ಇಲ್ಲಿ ಏನು ಮಾರ್ಕನ್ನು ಮಾಡಿರ್ತೀವಿ ಸೇಮ್ ಹಿಂಗೆ ಇಟ್ಕೊಂಡು ಹಿಂಗೆ ತೆಗೆದುಕೊಳ್ಳಿ. ಹಿಂಗೆ ತೆಗೆದುಕೊಂಡು ಹಿಂಗೆ ಇಟ್ಕೊಂಡು ಒಂದು ಸಲ ಹಿಂಗೆ ಅಂದಾಗ ಅದು ಒಂಥರ ಇದಾಗುತ್ತೆ. ನಾವೇನು ಇಲ್ಲೂ ಮಾರ್ಕ್ ಮಾಡಿದ್ದೀವಿ ಮತ್ತು ಇಲ್ಲಿ ಏನು ಮಾರ್ಕನ್ನು ಮಾಡಿದ್ದೀವಿ ನೋಡಿ. ಮತ್ತು ಇಲ್ಲೂ ನೋಡ್ಕೊಳ್ಳಿ, ಇಲ್ಲಿ ಕರೆಕ್ಟಾಗಿ ಐತಾ, ಇಲ್ಲಿ ಈ ಕಡೆಯಿಂದ ಪಾರ್ಟ್ಸು ಕರೆಕ್ಟಾಗದ ಅಂತ ನೇರಕ್ಕಿರಲಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ. ನಾನು ಡಾಟ್ಸ್ ಹಿಡಿಯೋದನ್ನು ನಿಧಾನಕ್ಕೆ ತೋರಿಸ್ತೀನಿ ನೋಡಿ. ನೋಡಿ ನೀವು ನೇರಕ್ಕೆ ಎಷ್ಟು ನೇರಕ್ಕೆ ಆಗುತ್ತೋ ಅಷ್ಟು ನೇರಕ್ಕೆ ಸ್ಟಿಚಿಂಗ್ ನೋಡಿ. ಇಲ್ಲಿಗೆ ಬಂದು ಮತ್ತು ಇಲ್ಲೇನು ಮಾಡ್ತೀನಿ, ಒಂದು ಸಲ ರಫನ್ನು ಮಾಡ್ತೀನಿ ಸೆಂಟರಲ್ಲಿ. ಮತ್ತು ಇಲ್ಲಿ ಏನಿರುತ್ತೆ ನೋಡಿ, ಎಷ್ಟು ಸ್ಟ್ರೈಟಾಗಿ ನೀವು ಸ್ಟಿಚ್ಚನ್ನು ಹಾಕಬೇಕು. ಲಾಸ್ಟಲ್ಲಿ ಒಂದು ಸಲ ಡಾಟ್ಸನ್ನು ಹಿಡಿರಿ. ನಿಮ್ಗೆ ಆಗಲಿಲ್ಲ ಡಾಟ್ಸ್ ಹಿಡಿಯೋಕ್ಕೆ ಅಂದರೆ ಬೇಡ, 2 ಸ್ಟಿಚ್ ಹಾಕ್ಬಿಡಿ. ಸೇಮ್ ಒಂದು ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ ಹಾಕಿ ಆವಾಗ ಗಟ್ಟಿ ಇರುತ್ತೆ. ಈಗ ನೋಡ್ತಾ ಇರ್ಬೋದು ನಾನು ಎಷ್ಟು ನೇರಕ್ಕೆ ಸ್ಟಿಚ್ಚನ್ನು ಹಾಕಿದ್ದೀನಿ ಅಂತ ನೋಡಿ. ಕರೆಕ್ಟಾಗಿ ಇದೇ ಥರ ಇಲ್ಲಿ ಸಣ್ಣಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಇಲ್ಲಿ ಡಾಟ್ಸನ್ನು ಹಿಡ್ದಿದ್ದೀನಿ, ಇಲ್ಲೂ ಡಾಟ್ಸ್. ಈಗ ತೋರಿಸ್ತೀನಿ, ಯಾವುದೇ ಕುಪ್ಪೆ ಅಂತಾರಲ್ವಾ ಆ ಥರ ಏನಾಗಿರಲ್ಲ. ಕೆಲವು ಸಲ ನೀವು ಸ್ಟಿಚ್ ಹಾಕಿದಾಗ ಏನು ಮಾಡಿರ್ತೀರ, ಇಲ್ಲಿ ಹಿಡ್ದಿರ್ತೀರ, ಇಲ್ಲಿ ಜಾಸ್ತಿ ಹಿಡಿದ್ಬಿಟ್ಟು ಇಲ್ಲಿ ಬಂದು ಅದು ಹೆಂಗೋ ಹಿಡಿದ್ಬಿಟ್ಟು ಒಂಥರ ಆಗ್ಬಿಟ್ಟಿರ್ತೈತೆ. ಆ ಥರ ಎಲ್ಲ ಆಗಬಾರ್ದು. ಈಗ ನೋಡಿ ಸೆಂಟರ್ಗೆ ನಾನು ಕಟ್ ಮಾಡ್ತೀನಿ. ಹಿಂಗೆ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಕಡೆ ಡಾಟ್ಸು ಒಂದೇ ಸಮ ಇರ್ತವೆ. ಕೆಲವು ಸಲ ನೀವು ಇದೇ ಬೇರೆ ಹಿಡಿದು ಮೇಲ್ಕೆ ಕೆಳಗೆ ಆಗೋ ಚಾನ್ಸಸ್ ಇರ್ತೈತೆ. ನಾವು ಇಲ್ಲಿಗೆ ಹಿಡ್ದಿದ್ದೀವಿ ಅಂತ ಗೊತ್ತಾಗೋ ಚಾನ್ಸಸ್ ಇರಲ್ಲ ಅನ್ನೋದ್ರಿಂದ ಮಾತ್ರನೇ ಈ ಥರ ಫಾಲೋ ಮಾಡ್ತೀನಿ ಅಷ್ಟೇ. ನಾನು ಸೆಂಟ್ರಲ್ ಡಾಟ್ಸ್ ಹಿಡ್ದಿರೋದ್ರಿಂದ ಏನು ಕಟ್ಟಾಗಲ್ಲ, 2ಕ್ಕೂ ಸೇರಿಸಿ ಡಾಟ್ಸ್ ಹಿಡ್ದಿರ್ತೀನಿ ಸೆಂಟರಲ್ಲಿ. ಈಗ ನೋಡಿ ಏನು ನಾನು ಇದನ್ನು ಮಾಡಿದ್ನೋ, ಇಲ್ಲಿ ಕಚ್ಚನ ನಾಚ್ ಮಾಡ್ಕೊಂಡಿದ್ದೀವೋ ಇಲ್ಲಿ 2 ಸೈಡು ಮಾಡಿದ್ದೀನಲ್ವಾ, ಇದನ್ನು ಹಿಂಗೆ ಹಿಡ್ಕೊಂಡು ನಾವು 3 ಇಂಚ್ವರೆಗೂ ಇಲ್ಲಿವರೆಗೂ ತೆಗೆದುಕೊಂಡಿದ್ದೀನಲ್ಲ, ಇಲ್ಲಿಂದ ಫಸ್ಟ್ ಇದನ್ನು ಅಷ್ಟೇನೆ ಸ್ಟಾರ್ಟಿಂಗು ಡಾಟ್ಸನ್ನು ಹಿಡೀರಿ. ರಫ್ ಮಾಡಿ ಲಾಸ್ಟ್ ಎಂಡಿಂಗಲ್ಲೂ ರಫನ್ನು ಮಾಡಿ. ಆಯಿತು ಅಂದರೆ ನೀವು 2 ಸಲ ಬೇಕಾದರೂ ಸ್ಟಿಚ್ಚನ್ನು ಹಾಕೊಬೋದು. ನಾನು ಹತ್ರಕ್ಕೆ ಇರೋದ್ರಿಂದ ಒಂದೇ ಸ್ಟಿಚ್ಚನ್ನು ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ನೇರಕ್ಕಿರಲಿ ಸ್ಟಿಚ್ಚು, ಏನು ಕೋನ್ ಅಂತಾರಲ್ವ ಆ ಥರ ಬರಲಿ. ನೀವು ಇದನ್ನೇನು ಮಾಡಿ ಅಂದರೆ ಇದನ್ನು ಈ ಥರ ನೀಟಾಗಿ ಒಂದು ಚೂರು ಈ ಕಡೆ ಒಂದು ಸ್ವಲ್ಪ ಈ ಥರ ಹಿಂಗೆ ಕಟ್ ಮಾಡಿ. ಒಂದು ಸ್ವಲ್ಪ ಇದನ್ನೇನು ಮಾಡಿ ಈ ಥರ ಒಳಕ್ಕೆ ಹಿಂಗೆ ಪುಷ್ ಮಾಡಿ ಈ ಥರ ನೀವು ಹಿಡಿದಾಗ ಏನು ನಾವು ಡಾಟ್ಸ್ ಹಿಡಿತೀವಿ ಅದು ಶೇಪು ಎಲ್ಲೂ ಚೇಂಜ್ ಆಗಲ್ಲ. ನೋಡಿ ಈ ಥರ ಮಾಡಿಬಿಟ್ಟು ನೀವು ಯಾರದೇ ಬ್ಲೌಸ್ ಆಗಲಿ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಡಿ. ಯಾರೇ ಬೇರೆ ಚೆನ್ನಾಗಿ ಪರ್ಫೆಕ್ಟಾಗಿ ಎಕ್ಸ್ಪರ್ಟ್ ಟೈಲರ್ಸ್ ನೋಡ್ತಿದ್ರು ಪರವಾಗಿಲ್ಲ, ನಿಮ್ಮ ಹತ್ರ ಬಂದು ಸ್ಟಿಚಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ.
ಅವ್ರಿಗೆ ಇಷ್ಟ ಆಗಬೇಕು ನಾವು ಸ್ಟಿಚ್ ಮಾಡಿಕೊಡೋದು. ಮತ್ತು ನಾವು ಕ್ಲೀನಾಗಿ ಸ್ಟಿಚ್ ನಾನು ಇಲ್ಲಿ ಕಟ್ ಮಾಡಿಬಿಟ್ಟು ಒಳಗೆ ಪುಷ್ ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು ಕಪ್ಸ್ ನೋಡಿ, ಕಪ್ಸ್ ಎಷ್ಟು ಬಂದೈತೆ ಅಂತ. ಈ ಥರ ನೀಟಾಗಿ ಕಪ್ಸ್ ಬರಬೇಕು. ಮತ್ತು ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ಯಾವುದೇ ಒಂದು ಕುಪ್ಪೆ ಅಂತ ಬಂದಿಲ್ಲ, ನೀಟಾಗಿ ನೋಡಿ ಬಂದಿರ್ತೈತೆ. ಇಲ್ಲೂ ಅಷ್ಟೇನೆ ನೀಟಾಗಿ ತೋರಿಸ್ತೀನಿ. ಇದು ಏನಿದೆಯೋ ಇದನ್ನು ಅಷ್ಟೇ ಸೇಮ್ ಹಿಂಗೆ ಇಟ್ಕೊಳ್ಳಿ, ಸೇಮ್ ಇರುತ್ತೆ, ಇದರೊಳಗೆ ಯಾವುದೇ ವ್ಯತ್ಯಾಸ ಇರಲ್ಲ. ನೋಡಿ ಇದನ್ನು ಅಷ್ಟೇ ನೇರಕ್ಕೆ ಎಷ್ಟು ನೇರಕ್ಕಾಗುತ್ತೋ ಅಷ್ಟು ನೇರಕ್ಕೆ ಸ್ಟಿಚ್ಚನ್ನು ಹಾಕಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಫುಲ್ಲು ಎಲ್ಲ ಆದಮೇಲೆ ನೋಡ್ತಾ ಇರ್ಬೋದು ಕಪ್ಸ್ ಬಂತು, ಕಪ್ಸು ನೀಟಾಗಿ ಬಂತು. ಮತ್ತು ಬ್ಲೌಸ್ ಉದ್ದನೂ ನೋಡ್ತಾ ಇರ್ಬೋದು. ಬ್ಲೌಸ್ ಉದ್ದ ನಾನಿಲ್ಲಿ ಅಳತೆ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಂದ ಸ್ಟಾರ್ಟಿಂಗಿಂದ ಇಲ್ಲಿಗನ 14 ಇಂಚು ಉದ್ದ ಐತೆ. ನಾವಿನ್ನು ಬೆಳ್ಪಟ್ಟಿಯನ್ನು ಸೇರಿಸಿಲ್ಲ, ಬೆಳ್ಪಟ್ಟಿ ಅಟ್ಯಾಚ್ ಮಾಡಬೇಕು. ಮತ್ತು ಇಲ್ಲಿ ಒಂದು ಸ್ವಲ್ಪ ನಮ್ಮದು ಸ್ಟಿಚಿಂಗಿಗೆ ಹೋಗುತ್ತೆ. ಇದು ಸ್ಟಿಚಿಂಗಿಗೆ ಹೋಗಿ ಇಲ್ಲೂ ಒಂದು ಸ್ವಲ್ಪ ಸ್ಟಿಚಿಂಗಿಗೆ ಹೋದಾಗ ನಿಮ್ಗೆ ಈ ಥರ ಬ್ಲೌಸ್ ಸ್ಟಿಚಿಂಗ್ ಮಾಡಿದಾಗ ಈ ಥರ ನಾನೇನು ಕಟಿಂಗ್ ಈಗ ತೋರಿಸಿದ್ದೀನಿ, ಬ್ಲೌಸ್ ಮುಂಭಾಗ ಉದ್ದ ಬೇಕು ಅನ್ನೋರು ಈ ಮೆಥಡನ್ನು ಉಪಯೋಗಿಸ್ಬೋದು. ಮತ್ತು ನಾನು ಸ್ಟಿಚಿಂಗ್ ನೋಡ್ತಾ ಇರ್ಬೋದು, ನಾನು ಕ್ರಾಸಾಗಿ ಏನು ಸ್ಟಿಚ್ ಈ ಥರ ಮಾಡಿದ್ರು ಕೂಡ ನಾನು ಕರೆಕ್ಟಾಗಿ ಹಿಡಿದ್ಮೇಲೆ ಸಮ ಅನ್ನೋ ಥರನೇ ಬಂದೈತೆ. ಈಗ ಇದಕ್ಕೆ ನಾನು ಬೆಳ್ಪಟ್ಟಿಯನ್ನು ಅಟ್ಯಾಚ್ ಮಾಡಿ ಕೂಡ ತೋರಿಸ್ತೀನಿ. ನಾನು ನಾರ್ಮಲ್ ಬ್ಲೌಸಲ್ಲೂ ಸಮ ತೋರಿಸಿದ್ದೀನಿ ನೋಡಿ. ನೀವು ಒಂದು ಸ್ವಲ್ಪ ಅಕಸ್ಮಾತು ಕಟ್ ಮಾಡಬೇಕಾದ್ರೆ ಕಡಿಮೆ ನಮ್ಮ ಮೆಥಡೇ ಉಪಯೋಗಿಸಿದ್ರು ಕೂಡ ಕಟ್ ಮಾಡಬೇಕಾದ್ರೆ ಒಂಚೂರು ಕಡಿಮೆ ಕಟ್ ಮಾಡೋದ್ರಿಂದಾಗಲೂ ಬ್ಲೌಸ್ ತುಂಡ ಬರುತ್ತೆ ಫ್ರೆಂಡ್ಸ್. ಏನು ಈ ಥರ ಮಾತಾಡ್ತಾಳೆ ಅಂತ ತಿಳ್ಕೊಬೇಡಿ ದಯವಿಟ್ಟು. ನಾನು ಇಷ್ಟು ಬ್ಲೌಸ್ ಹೊಲ್ದಿದ್ದೀನಿ, ಒಂದು ಬ್ಲೌಸು ತುಂಡ ಆಯಿತು ಅಂತ ಯಾರೂ ಹೇಳಿಲ್ಲ. ನೀವು ಕಟ್ಟಿಂಗ್ ಮಾಡೋದ್ರಲ್ಲಿ ಇರುತ್ತೆ. ಈಗ ನೋಡ್ತಾ ಇರ್ಬೋದು, ಈಗ ನಾನು ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ಬ್ಲೌಸನ್ನು. ಈ ಕೆಲವ್ರಿಗೆ ಇನ್ವಿಸಿಬಲ್ ಇದನ್ನು ಸೇಮ್ ಹಿಂಗೆ ಮಾಡಿಬಿಟ್ಟು ಏನು ಮಾಡಿಬಿಡ್ತಾರೆ, ಹಿಂಗೆ ಮಾಡಿಬಿಟ್ಟು ಹಿಂಗೆ ಸ್ಟಿಚ್ ಹಾಕ್ಬಿಟ್ಟು ಹಿಂಗೆ ಬಿಟ್ಬಿಡ್ತಾರೆ, ಕೂಳೆ ಕಾಣಿಸೋ ಥರ. ಬೇಡ ಫ್ರೆಂಡ್ಸ್, ಏನು ಅಂದರೆ ಹಿಂಗೆ ಇಟ್ಕೊಳ್ಳಿ. ನೀವು ಏನು ಮಿಷಿನ್ ಮೇಲೆ ಈ ಥರ ಇಟ್ಕೊಂಡಾಗ ನೋಡಿ, ಇದನ್ನು ಈ ಥರ ಹಿಂಗೆ ಕೊಡಿ, ಏನು ಹಿಂಗಿರುತ್ತೋ ಅದನ್ನ ಉಲ್ಟಾ ಇದ್ರ ಮೇಲೆ ಇಡಿ. ಇಟ್ಬಿಟ್ಟು ನಾವೇನು ಇದೆಯೋ ಇದು ನಾವು ಈ ಥರ ಕ್ರಾಸ್ ಕೊಟ್ಟಿದ್ದಾಗ ನಾವು ಮಡಿಸ್ಕೊಡ್ಬೇಕಾದ ಅವಶ್ಯಕತೆ ಏನೂ ಇರಲ್ಲ. ಸೇಮ್ ಸ್ಟಿಚಿಂಗ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಇಲ್ಲಿ ಏನಕ್ಕೆ ನಮಗೆ ಎಕ್ಸ್ಟ್ರಾ ಆಯಿತು ಅಂದರೆ, ನಾವು ಇಲ್ಲಿ ಡಾಟ್ಸ್ ಹಿಡಿಯೋದಕ್ಕೆ ಸೇಮ್ ಬ್ಲೌಸು ಬೆಳ್ಪಟ್ಟಿ ಸೇಮ್ ತೆಗೆದುಕೊಂಡಿರ್ತೀವಿ. ಡಾಟ್ಸ್ ಹಿಡ್ದಿರೋದ್ರಿಂದ ಇದರಲ್ಲಿ ಕಡಿಮೆ ಆಯಿತು. ಇಲ್ಲಿ ಡಾಟ್ಸಿನ ಬಟ್ಟೆ ಹಂಗೆ ಇರ್ತೈತೆ ಅಷ್ಟೇನೆ. ಇಲ್ಲಿ ನೋಡಿ ಈಗ ನೀಟಾಗಿ ಕೂರ್ತು. ಈಗ ಇದನ್ನು ನಾವು ಏನು ಮಾಡಬೇಕು, ಈ ಥರ ಇಟ್ಕೊಳ್ಳಿ. ಉಲ್ಟಾ ನಮ್ಮ ಕಡೆಗೆ ಏನು ಭುಜದ ಪಾಯಿಂಟ್ ಬರೋ ಥರ ನೋಡ್ಕೊಂಡು ಇದನ್ನು ಏನು ಈ ಥರ ಮಡಿಸಿ ರೋಲ್ ಮಾಡ್ಕೊಂಡು ಹೋಗಿ ಇದನ್ನು ಏನಿರುತ್ತೋ ಈ ಪಾರ್ಟ್ಸ್ ಮೇಲೆ ಕೂರಿಸ್ಬಿಟ್ಟು ಈ ಒಂದು ಸ್ಟಿಚ್ ಮಾಡಿರ್ತೀವಲ್ಲ ಜಸ್ಟು ಅದನ್ನು ತೆಗೆದು ಏನು ಈ ಬಟ್ಟೆ ಇರುತ್ತೋ ಇದ್ರ ಮೇಲೆ ಹಿಂಗೆ ಇಟ್ಬಿಟ್ಟು ಇಲ್ಲಿ ಎಡ್ಜಲ್ಲಿ ಕರೆಕ್ಟಾಗಿ ಹಿಂಗೆ ಇಟ್ಟಾಗ ನಿಮ್ಗೆ ಓರೆ ಬರ್ಬೋದು. ಅದನ್ನ ನೋಡ್ಕೊಂಡು ಏನು ಇಲ್ಲಿ ಕರೆಕ್ಟಾಗಿ ಸ್ಟಿಚ್ ಬಟ್ಟೆ ಇರುತ್ತೋ ಅಲ್ಲಿಗೆ ಹಿಂಗೆ ಎಳ್ಕೊಂಡು ಸರಿ ಮಾಡ್ಕೊಳ್ಳಿ. ಇಲ್ಲ ಆಟೋಮೆಟಿಕ್ಕಾಗಿ ಸರಿ ಹೋಗುತ್ತೆ. ಅವಾಗ ಏನು ಮಾಡ್ಬೇಕು, ನಾವೀಗ ಹಾಕಿರ್ತೀವಲ್ಲ ಆಲ್ರೆಡಿ ಸ್ಟಿಚ್ಚು, ಅದೇ ಸ್ಟಿಚ್ ಮೇಲೆ ನಾವು ಸ್ಟಿಚ್ಚನ್ನು ಹಾಕೊಂಬರ್ಬೇಕು. ಈಗ ಇದನ್ನು ಓಪನ್ ಮಾಡೋಣ. ಫ್ರೆಂಡ್ಸ್, ಇದೇ ಥರ ಫುಲ್ ಇನ್ನೊಂದು ಸೈಡು ಸಹ ಇದನ್ನು ಮಾಡ್ಕೊಂಬಿಡ್ತೀನಿ. ನೋಡ್ತಾ ಇರ್ಬೋದು ದೊಡ್ಡದಾಗೆ ಬಂದೈತೆ ಮುಂಭಾಗ. ಯಾವುದೇ ಒಂದು ನಾರ್ಮಲಾಗಿ ನಾವು ಏನು ಕಟ್ಟಿಂಗ್ ಮಾಡ್ತೀವೋ ಆ ಥರನೇ ಬಂದಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಾವಿನ್ನು ಇಲ್ಲಿ ಏನು ಇಲ್ಲಿ ಸ್ಟಿಚ್ ಇಲ್ಲೊಂದು ಚೂರು ಟ್ರಿಮ್ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎಲ್ಲ ಒಂದು ಇದಿರೋದ್ರಿಂದ, ಮತ್ತು ಇಲ್ಲಿಗೆ ಸ್ಟಿಚಿಂಗ್ ಸಹ ಇಲ್ಲಿಗೆ ಹೋಗೋದ್ರಿಂದ ನೋಡಿ ಕರೆಕ್ಟಾಗಿ ನಮ್ಮದು ಏನೈತೋ ಅದು ಜಾಸ್ತಿ ಅಂತ ಏನು ಅನ್ನಿಸ್ತಾ ಇಲ್ಲ. 2 ಇಂಚು ಏನು ನಮ್ಮದು ಇದಿದೆಯೋ ಅದಕ್ಕೆ ಹೋಗುತ್ತೆ. 1.5 ಇಂಚು ನೋಡಿ ಇಲ್ಲಿ ಕರೆಕ್ಟಾಗಿ ಬ್ಲೌಸು ಅನ್ನೋದು ಬರುತ್ತೆ. ಇದು ಕಪ್ಸು ನೋಡ್ತಾ ಇರ್ಬೋದು. ಕಪ್ಸು ನೋಡಿದ್ರಲ್ವ ಫ್ರೆಂಡ್ಸ್. ಇನ್ನೊಂದು ಸೈಡು ಸೇಮ್ ನಾನು ಕೂರಿಸ್ಬಿಟ್ಟು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಹೆಂಗೆ ಯಾವ ಥರ ಅಟ್ಯಾಚ್ ಮಾಡೋದು ಈಸಿಯಾಗಿ ಅಂತ ತೋರಿಸ್ತೀನಿ.
ನೋಡಿ ಫ್ರೆಂಡ್ಸ್, ಎರಡು ಸೈಡ್ದು ಅಟ್ಯಾಚ್ ಮಾಡಾಯಿತು. ಅಕಸ್ಮಾತ್ ನಿಮಗೆ ನಾನಿಲ್ಲಿ ಕಟ್ ಮಾಡ್ತಾ ಇಲ್ಲ, ಇವ್ರಿಗೆ ಆ ಥರ ಪ್ರಾಬ್ಲಮ್ ಏನೂ ಆಗಲ್ಲ ಇರೋದ್ರಿಂದ ಇಲ್ಲ ಆಲ್ರೆಡಿ ಒಂಚೂರು ಕಟ್ ಮಾಡಿ ನಿಮ್ಗೆ ತೋರಿಸ್ಬಿಟ್ಟಿದ್ದೀನಿ. ಇನ್ನು ಯಾವುದೇ ಥರ ಕಟ್ ಮಾಡಲ್ಲ ಫ್ರೆಂಡ್ಸ್, ಹೇಳ್ತಾ ಇದ್ದೀನಿ ಯಾವ ಥರ ಮಾಡಬೇಕು ಅಂತ. ಇಲ್ಲಿ ಇಷ್ಟೆಲ್ಲ ಆದಮೇಲೆ ನಿಮ್ಗೆ ಶೋಲ್ಡರ್ ಯಾರಿಗೆ ಡ್ರಾಪ್ ಆಗ್ತಿರ್ತದೋ ಅವ್ರು ಮಾತ್ರ ನೋಡ್ಕೊಳ್ಳಿ, ಅವರು ಮಾತ್ರ ಹೇಳ್ತಾ ಇದ್ದೀನಿ. ಇಲ್ಲಿ ಏನಿರುತ್ತೋ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ನಾವು ಅಟ್ಯಾಚ್ ಮಾಡಬೇಕಲ್ವಾ, ಅದಕ್ಕಿಂತ ಮುಂಚೆ ನೋಡ್ತಾ ಇರ್ಬೋದು ಒಂದು 1/4 ಇಂಚು ಏನು ಇದೆಯೋ ಸ್ಟಿಚಿಂಗು ಇಲ್ಲಿಂದ ಇಷ್ಟಕ್ಕೆ ಮೇಲಕ್ಕೆ ಹೋಗ್ಬೇಕು ನೋಡಿ. ಈ ಥರ ಜಾಸ್ತಿ ಕ್ರಾಸ್ ತೆಗೆದುಕೊಳಕ್ಕೆ ಹೋಗ್ಬೇಡಿ. ಒಂದು 1/4 ಇಂಚು ನೋಡಿ, ಈ ಕಡೆ 1/4 ಇಂಚು ಇಲ್ಲೇನು ಮಾರ್ಕ್ ಮಾಡಿದ್ದೀನೋ ಇಷ್ಟು, ಈ ಕಡೆ 1/4 ಇಂಚ್ ಕಟ್ ಮಾಡಿಬಿಡಿ. ಈ ಕಡೆನೂ ಸೇಮ್ ಮೆಥಡನ್ನೇ ಉಪಯೋಗಿಸಿ ಫ್ರೆಂಡ್ಸ್. ಈ ಕಡೆನೂ ಅಷ್ಟೇ ಒಂದು 1/4 ಇಂಚು ಈ ಥರ ಕಟ್ ಮಾಡಿಬಿಟ್ಟು ನೀವು ಇದು ಮಾಡೋದ್ರಿಂದ ಏನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೂಡಿಸಿ ಸ್ಟಿಚ್ ಮಾಡೋದ್ರಿಂದ ಯಾವುದೇ ಶೋಲ್ಡರ್ ಡ್ರಾಪ್ ಆಗಲ್ಲ ಫ್ರೆಂಡ್ಸ್. ಕರೆಕ್ಟ್ ನಾನು ಹೇಳ್ತಾ ಇರ್ತೀನಿ, ಕರೆಕ್ಟಾಗಿ ಕಟ್ಟಿಂಗ್ ಮಾಡಿ. ನಾನು ಅದಕ್ಕೆ ಲಾಂಗ್ ವಿಡಿಯೋ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಈಗೇನು ನಾವು ಕರೆಕ್ಟಾಗಿ ಈಗ ಆಲ್ಮೋಸ್ಟು ನಾವು ಫ್ರಂಟಿಗೆ ಇನ್ನೊಂದು ಚೂರು ಕಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಯಾಕೆ ಅಂದರೆ ಅವ್ರದ್ದು ಏನು ಅಳತೆ ಇದೆಯೋ ಅದನ್ನ ಇಟ್ಕೊಂಡು ನಾನು ಕಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಎಮ್ಮಿಂಗ್ ಮಾಡುವಾಗ ಪೈಪಿಂಗ್ ಮಾಡ್ತೀನಿ, ಇದಕ್ಕೆ ಪೈಪಿಂಗ್ ಮಾಡುವಾಗ ನಿಮಗೆ ತೋರಿಸ್ತೀನಿ. ಇಲ್ಲಿ ಫ್ರಂಟಲ್ಲಿ ಈಗ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಈಗೇನು ಅಳತೆ ತೆಗೆದುಕೊಂಬೇಡಿ, ಹೆಂಗಿರುತ್ತೋ ಎಷ್ಟು ರಾ ಇರುತ್ತೋ ಅದಕ್ಕೆ ಸ್ಟಿಚಿಂಗನ್ನು ಮಾಡ್ಕೊಂಬಿಡಿ, ನೀವೇನು ತೊಂದರೆ ಇಲ್ಲ. ಈಗ ಏನಿದೆಯೋ ಈ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಷ್ಟೇ, ಹಿಂಭಾಗ ಮುಂಭಾಗ ಕೂಡಿಸಿ ಡಾಟ್ಸನ್ನು ಇಡಿಸಿ ಬೆಲ್ಟ್ ಪಟ್ಟಿಯನ್ನು ಕೂಡಿಸಿದ್ದೀವಿ ಅಷ್ಟೇನೆ. ಈಗ ಏನು ಸ್ಟಿಚ್ ಮಾಡ್ಕೊಂಡಿದ್ವೋ 2 ಲೇಯರ್ಸ್ ಅದನ್ನೇನು ಮಾಡಿ ಕೆಳಗಡೆ ಕಿಡಿ. ಅದ್ರ ಮೇಲೆ ನಾವು ಮೇಲೆ ಸೀದಾ ಇರಬೇಕು, ಒಳಗಡೆ ಉಲ್ಟಾ ಇರಬೇಕು, ಆದರೆ ಇದು ಸೀದಾನೇ ಇರಬೇಕು. ಆ ಥರ ನೋಡ್ಕೊಂಡು ಹಿಂಗೆ ಮೇಲಿಂದ ಇಟ್ಬಿಟ್ಟು ಸ್ಟಿಚ್ಚನ್ನು ಹಾಕೊಂಬಿಡಿ. ಉದ್ದ ನೀವು ಒಂದು 10 ಇಂಚು ತೆಗೆದುಕೊಂಡ್ರೆ ಸಾಕಾಗುತ್ತೆ. ಇದು ಬಟ್ಟೆ ನೋಡಿ ಎಷ್ಟೊಂದು ಎಕ್ಸ್ಟ್ರಾನೇ ಐತೆ, ನಮಗೇನು ಅಷ್ಟು ಬೇಕಾಗಿರಲ್ಲ. ಮತ್ತು ಇದನ್ನು 1 ಇಂಚಷ್ಟು ಬಿಟ್ಬಿಟ್ಟು ಇಲ್ಲಿ ಕೆಳಗಡೆ 1 ಇಂಚಷ್ಟು ಬಿಟ್ಬಿಟ್ಟು ಇಷ್ಟು ಬೇಕು ನಮಗೆ ಕಟ್ ಮಾಡಿಬಿಡಿ. ಮೇಲ್ಗಡೆ ಓಕೆ ಕಟ್ ಮಾಡಿ ತೆಗಿಬೋದು. ಆಮೇಲೆ ಏನು ಇದಿರುತ್ತೋ ಹಿಂಗೆ ಹೊಲ್ಕೊಂಡಾಗ ಹಿಂಗೆ ಕೆಳಗಡೆ ಇರುತ್ತೋ ಅದನ್ನು ಹಿಂಗೆ ಓಪನ್ ಮಾಡಿ ಕೂಳೆಗಳು ಬಂದು ಈ ಕಡೆಗೆ ಇರಬೇಕು. ಈ ಕಡೆ ಏನು ಬಟ್ಟೆ ಇರುತ್ತೋ ಆ ಕಡೆಗೆ ಹಿಂಗೆ ಬರೋಂಗೆ ನೋಡ್ಕೊಂಬಿಟ್ಟು ಕೂಳೆನ ಏನು ಹಿಡ್ಜಿರುತ್ತೋ ನೀವು ಕರೆಕ್ಟಾಗಿ ನೀಟಾಗಿ ಹೊಲ್ಕೊಂಡಿರ್ಬೇಕು ಸಮಾನಂಗೆ. ಇಲ್ಲಿಂದ ಇಲ್ಲಿವರೆಗೂ ಸಮಾನಂಗೆ ಈ ಬಟ್ಟೆನ ಹೊಲ್ಕೊಂಡಿದ್ದಾರೆ ನೋಡಿ. ಇದನ್ನು ತೆಗೆದು ಇದ್ರ ಮೇಲೆ ಹಿಂಗೆ ಇಟ್ಬಿಟ್ಟು ತುಂಬಾ ಈಸಿ, ಹಿಂಗೆ ಇಟ್ಬಿಟ್ಟು ಎಡ್ಜಿಗೆ ಏನು ಇದಿದೆಯೋ ಈ ಎಡ್ಜಿಗೆ ನೀಟಾಗಿ ಸ್ಟಿಚ್ಚನ್ನು ಹಾಕೊಂಡು ಬಂದ್ಬಿಡಿ. ನಾವು ಹಿಂಗೆ ಮಡ್ಸ್ಕೊಂಡು ಕೆಲವು ಸಲ ಏನು ಮಾಡ್ತೀವಿ, ರಾಯಿ ಇರುತ್ತೆ ಅದನ್ನು ಹಿಂಗೆ ಮಡ್ಸ್ಕೊಂಡು ಕೊಡ್ತಾ ಇರ್ತೀವಿ. ಈಗ ಏನಿದೆ ಇದು ನೋಡ್ತಾ ಇರ್ಬೋದು ಕರೆಕ್ಟಾಗೈತೆ. ಈಗ ಏನು ಮಾಡಬೇಕು, ಹಿಂಗೆ ಓಪನ್ ಮಾಡಿಬಿಟ್ಟು ಕೆಳಗಡೆಯಿಂದ ಇದನ್ನು ಹಿಂಗೆ ಒಳಗಡೆಗೆ ಏನು ಈ ಬಟ್ಟೆ ಇದೆಯೋ ಇದ್ರ ನೇರಕ್ಕೆ ಒಳಗಡೆ ಏನಿರುತ್ತೋ ಬಿಟ್ಕೊಂಡಿರ್ತೀವೋ ಅದನ್ನು ಹಿಂಗೆ ಒಳಗೆ ಪುಷ್ ಮಾಡಿ ನೋಡಿ. ಈ ಥರ ಪುಷ್ ಮಾಡಿಬಿಟ್ಟು ಇದೇನಿರುತ್ತೋ ಇದನ್ನು ನೀಟಾಗಿ ಬಾಕ್ಸ್ ಥರ ಮಾಡಿಬಿಟ್ಟು ಹಿಂಗೆ ಇಟ್ಕೊಂಬಿಡಿ. ಈಗ ನೋಡ್ತಾ ಇರ್ಬೋದು ನೀಟಾಗಿ ನಮ್ಮದು ಒಂದು ಶೇಪ್ ಬಂತು. ಈಗ ಸ್ಟಿಚ್ಚನ್ನು ಹಾಕ್ಬಿಡಿ ಅಷ್ಟೇ. ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್. ಎಲ್ಲ ಬ್ಲೌಸ್ಗಳಿಗೂ ಸೇಮ್ ಮೆಥಡ್ ಇರುತ್ತೆ. ಅಕಸ್ಮಾತ್ ಒಂದು ಚೂರು ಈ ಎಡ್ಜ್ ಏನಾದರೂ ಚೂರು ಜಾಸ್ತಿ ಇತ್ತು ಅಂದರೆ ಏನಾದರೂ ಸ್ಕ್ರೂ ಡ್ರೈವರು ಅಥವಾ ಟ್ರಿಮ್ಮರು ಈ ಥರದ್ದು ಸಹಾಯ ತೆಗೆದುಕೊಂಡು ಈ ಮೂಲೆಯಲ್ಲಿ ಒಂದು ಚೂರು ಪುಷ್ ಮಾಡಿ, ಆವಾಗ ಶೇಪು ಒಂದೇ ಸಮಾನಾಗೆ ಬರುತ್ತೆ ನೋಡಿ. ಇಷ್ಟೇ, ಕೊನೆಯಲ್ಲಿ ರಫನ್ನು ಮಾಡಿಬಿಡಿ. ನೋಡ್ತಾ ಇರ್ಬೋದು ನೀಟಾಗಿ ಫಿನಿಶಿಂಗ್ ಬಂತು. ಈಗ ಇನ್ನೊಂದು 1/4 ಇಂಚಲ್ಲಿ ನಾವೇನು ರಿಂಗನ್ನು ಮಾಡಬೇಕಾಗಿರುತ್ತೆ, ಅದರಿಂದ ಒಂದು 1/4 ಇಂಚಿಗೆ ಇನ್ನೊಂದು ಸ್ಟಿಚ್ಚನ್ನು ನೀಟಾಗಿ ಹಾಕೊಂಬಿಡಿ. ನಾವು ರಿಂಗ್ ಮಾಡಿದಾಗ ಅದರೊಳಗೆ ಕೂರಬೇಕು, ಅದಕ್ಕೋಸ್ಕರ ಅಷ್ಟೇ ನೋಡಿ. ಈಗ ಆಯಿತು. ನಾವು ಇಲ್ಲಿ ಈ ಪೋರ್ಷನ್ ಜಾಸ್ತಿ ಇರೋದ್ರಿಂದ ಈಗ ನೆಕ್ಸ್ಟು ನಾನೇನು ಅಳತೆ ಎಮ್ಮಿಂಗು ಮತ್ತು ನಾವು ಅದಕ್ಕೆ ನಾನು ಇಲ್ಲಿ ಡೌನಿಗೆ ತೆಗೆದುಕೊಳ್ಳಿ ಅಂತ ಹೇಳೋದು. ಇಲ್ಲಿ ಡೌನ್ ಐತೆ, ಇಲ್ಲಿ ಜಾಸ್ತಿ ಐತೆ. ಅಕಸ್ಮಾತ್ ನಾವೇನಾದರೂ ಶೇಪ್ ಇನ್ನೊಂದು ಸ್ವಲ್ಪ ತೆಗಿಬೇಕು ಅಳತೆ ಬ್ಲೌಸ್ಗೆ ಅನುಗುಣವಾಗಿ ಅಂದರೆ ನೋಡಿ, ಇಷ್ಟು ಕಟ್ ಮಾಡಿದ್ರೂ ಕೂಡ ನಾವು ಇಷ್ಟು ತೆಗೆದುಕೊಂಡ್ರೂ ಕೂಡ ಆವಾಗ ಸೆಂಟರ್ಗೆ ಕರೆಕ್ಟಾಗಿ ಈ ಡಾಟ್ಸು ಬರುತ್ತೆ. ನೀವೇನಾದರೂ ಇವೆರಡರ ಮಧ್ಯದ ಇಲ್ಲಿ ತೆಗೆದುಕೊಂಡ್ಬಿಟ್ರೆ ಇಷ್ಟಕ್ಕೆ ಮಧ್ಯೆ ಇತ್ತು, ನೀವೇನಾದರೂ ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ಈ ಪೋರ್ಷನ್ ಜಾಸ್ತಿ ಆಗ್ತದೆ, ಮೇಲ್ಗಡೆ ಪೋರ್ಷನ್ ಕಡಿಮೆ ಆಗ್ತದೆ. ಆದ್ದರಿಂದ ನಾನು ಯಾವಾಗಲೂ ಹೇಳ್ಬೇಕಾದ್ರೆ ಒಂಚೂರು ಡೌನು ನನಗೆ ಈ ಡಾಟ್ಸನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಿರ್ತೀನಿ. ಈಗ ಡಬಲ್ ಪಟ್ಟಿಯನ್ನು ಇದು ಡಬಲ್ ಪಟ್ಟಿ ಆಯಿತು. ಈಗ ಇದ್ರ ಪಟ್ಟಿಯನ್ನು ಸಿಂಗಲ್ ಪಟ್ಟಿ ಕೊಡ್ಸೋಣ ನೋಡಿ. ಇದನ್ನೇನು ಮಾಡಬೇಕು, ಇದು ಸೀದಾ ಇಟ್ಕೊಳ್ಳಿ. ಏನು ಸ್ಟಿಚ್ ಮಾಡಿರ್ತೀವೋ ಅದನ್ನು ಸೀದಾ ಇಟ್ಕೊಂಡು ಇದು ಹೊಲ್ಕೊಂಡಿರ್ತೀವಲ್ವ ಅದನ್ನು ಎಡ್ದು ಹೊಲ್ದಿರೋ ಅಂಥ ಸ್ಟಿಚ್ ನೋಡಿ ಇಲ್ಲಿ ಬಂದೈತಲ್ಲ ಅದು ಬಂದು ಈ ಕಡೆ ಬರಬೇಕು. ಈ ಏನು ಸ್ಟಿಚ್ ಹಾಕ್ತೀವೋ ಆ ಕಡೆ ಬರೋಂಗೆ ಹಿಂಗೆ ಇಟ್ಕೊಂಬಿಟ್ಟು ಈಗ ಇದನ್ನು ತಿರುವಾಕೋಣ. ಹಿಂಗೆ ತಿರುವಾಕ್ಬಿಟ್ಟು ಮೇಲ್ಗಡೆ ನಮಗೆ ಕರೆಕ್ಟಾಗಿ ಬರೋ ಥರ ನೋಡಿ ಸ್ಟಿಚ್ಚನ್ನು ಹಾಕೊಂಬಂದ್ಬಿಡಿ. ಒಂದು ಅರ್ಧ ಇಂಚ್ಗಿಂತ ಕಡಿಮೆ, 1/4 ಇಂಚ್ಗಿಂತ ಜಾಸ್ತಿ ಅಷ್ಟಕ್ಕೆ ಕ್ಲೀನಾಗಿ ಸ್ಟಿಚ್ಚನ್ನು ಹಾಕ್ಬಿಡಿ.
ನಾವು ಬ್ಲೌಸ್ ಸ್ಟಿಚಿಂಗಲ್ಲಿ ಎಷ್ಟು ಸಲ ನೋಡಿದ್ರೂ ನಮಗೆ ಏನಾದರೂ ಒಂದು ಉಪಯೋಗಕ್ಕೆ ಬಂದೇ ಬರುತ್ತೆ ಫ್ರೆಂಡ್ಸ್. ಈಗೇನು ಇಲ್ಲಿ ಸ್ಟಿಚ್ ಆಯಿತು, ಈಗ ಇದನ್ನು ಈ ಥರ ನೇರಕ್ಕೆ ಇಟ್ಕೊಳ್ಳಿ. ಈಗ ಕೂಳೆ ಇಲ್ಲಿ ಇರೋದು ಹಿಂಗೆ ಇರಲಿ, ಅದ್ರ ಮೇಲೆ ನೋಡಿ ಈ ಥರ ನೀಟಾಗಿ ನಾವೇನು ಸ್ಟಿಚ್ ಮಾಡಿದ್ದೀವೋ ಅದನ್ನು ಒಂದ್ಸಲ ಹಿಂಗೆ ಅಂದ್ಬಿಟ್ಟು ನೋಡಿ ಅಂದಾಗ ಹಂಗೆ ಕೂತ್ಕೊಂತು. ಏನು ಲೈನಿಂಗ್ ಎಡ್ಜ್ ಮೇಲೆ ಸ್ಟಿಚ್ಚನ್ನು ಹಾಕಿ, ಲೈನಿಂಗ್ ಮೇಲೆ ಸ್ಟಿಚಿಂಗನ್ನು ಹಾಕಿ. ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಯಾವುದೇ ಕಾರಣಕ್ಕೂ ಸ್ಟಿಚಿಂಗನ್ನು ಹಾಕೋಕೆ ಹೋಗಬೇಡಿ. ಈ ಸ್ಟಿಚ್ ಹಾಕೋದ್ರಿಂದ ಏನು ಉಪಯೋಗ ಅಂದರೆ, ನಾವು ಈ ಬ್ಯಾಕಲ್ಲಿ ನಾವೇನು ಮಡಿಸಿ ಕೊಡ್ತೀವಿ ಅವಾಗ ಸ್ಟಿಫಾಗಿ ಕೂರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಕೆಲವರು ಹಂಗೆ ಹಾಕ್ಬಿಡ್ತಾರೆ, ನೋಡ್ತಾ ಇರ್ಬೋದು ನಾನಿಲ್ಲಿ ಈ ಲೈನಿಂಗ್ ಮೇಲೆ ಸ್ಟಿಚಿಂಗನ್ನು ಹಾಕಿದ್ದೀನಿ. ಈಗ ನಾವು ಹಿಂಗೆ ಉಲ್ಟಾ ಮಾಡಿ ಹಿಂಗೆ ಕೊಡ್ತೀವಲ್ವ, ಅವಾಗೇನಾಗುತ್ತೆ ನೀಟಾಗಿ ಈ ಥರ ಕೂರುತ್ತೆ ಬಟ್ಟೆ. ಲೈನಿಂಗು ಹಿಂಗೆ ಎತ್ಕೊಳೋ ಥರ ಆಗ್ತಿರ್ತೈತೆ ಕೆಲವು ಸಲ, ಹಂಗೆಲ್ಲ ಆಗಲ್ಲ ಅಷ್ಟೇ. ನೆನಪು ಅಲ್ಲ ನೋಡಿ, ಈ ಥರ ನೀಟಾಗಿ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಒಂಚೂರು ಕಾಣಿಸೋ ಥರ ನೋಡ್ಕೊಂಡು, ಲೈನಿಂಗ್ ಯಾವುದೇ ಕಾರಣಕ್ಕೂ ಏನು ಈ ಬ್ಲೌಸ್ ಕಡೆ ಕಾಣಿಸ್ಬಾರ್ದು ಆ ಥರ ನೋಡ್ಕೊಂಡು ಸ್ಟಿಚಿಂಗನ್ನು ಹಾಕಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಮೊದಲೇ ಮಡಿಸೋದು ರೂಢಿ ಆಗ್ಬಿಟ್ಟಿದ್ದು. ಏನು ಹಿಂಗಿರುತ್ತೋ ಕರೆಕ್ಟಾಗಿ ನಾವು ಸ್ಟಿಚ್ ಹಾಕೊಂಬಂದಿರೋದು ಒಂದು ಅರ್ಧ ಇಂಚಷ್ಟು ಹಿಂಗೆ ಬಟ್ಟೆ ಬಿಟ್ಕೊಂಡಿರ್ತೀರಲ್ಲ, ಅದನ್ನು ಏನು ಮಾಡಬೇಕು ಒಳಗೆ ಹಿಂಗೆ ಪುಷ್ ಮಾಡಿದ್ರಾಯ್ತು. ಏನು ಇದಿರುತ್ತೋ ಅಳತೆ ಅದು ಕರೆಕ್ಟಾಗಿ ಹಿಂಗೆ ಇಟ್ಕೊಂಬಿಟ್ಟು ಸ್ಟಿಚ್ ಹಾಕ್ಬಿಟ್ರೆ ಮುಗೀತು ನಿಮ್ಮದು. ಏನು ಉಕ್ಸನ್ನು ಹಾಕ್ತೀವಿ ಅದು ಆಯಿತು. ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್. ಬೆಡ್ ಪಟ್ಟಿ ಆಗಿರ್ಬೋದು, ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಎಲ್ಲನೂ ಅಷ್ಟೇ ತುಂಬಾ ಸುಲಭನಾಗಿರ್ತೈತೆ. ಈಗ ಇಷ್ಟೇ ಫ್ರೆಂಡ್ಸ್ ಇವತ್ತು ತೋರಿಸೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಬ್ಯಾಕಲ್ಲಿ ಕೂಡಿಸಿ ತೋಳನ ಪರ್ಫೆಕ್ಟಾಗಿ ನಾವು ತೋರಿಸಿರೋ ಆರ್ಮೋಲ್ಗೆ ಯಾವ ಥರ ಪರ್ಫೆಕ್ಟಾಗಿ ಕೂರಿಸ್ತೀನಿ ಅಂತ ತೋರಿಸ್ತೀನಿ. ಮತ್ತು ಇಲ್ಲಿ ನೆಕ್ ಕರೆಕ್ಟಾಗಿ ನಾವು ಏನು ಅಳತೆ ಬ್ಲೌಸ್ ಇದೆಯೋ ಅದಕ್ಕೆ ಕರೆಕ್ಟಾಗಿ ಯಾವ ಥರ ತೆಗೆದುಕೊಂಡು ಎಮಿಂಗ್ ಉಕ್ಸನ್ನು ಮಾಡೋದು ಅನ್ನೋದ್ರ ಬಗ್ಗೆ ನೋಡ್ತಾ ಇರ್ಬೋದು. ಇಲ್ಲಿ ನಾವು ಕರೆಕ್ಟಾಗಿ ಒಂದೇ ಸಲ ಕೂರಿಸಿರೋದ್ರಿಂದ ನೋಡಿ, ಇಲ್ಲಿ ಏನು ನಮ್ಮದು ಇದಿತ್ತು ಏನು ಬೆಲ್ಟ್ ಪಟ್ಟಿ, ಎರಡೂ ಸೈಡು ಬೆಲ್ಟ್ ಪಟ್ಟಿಗಳು ಒಂದೇ ಸಲ ಕೂಡೈತೆ. ಮತ್ತು ಇಲ್ಲಿನ ಸ್ಟಿಚಿಂಗ್ ಏನಿತ್ತು ನಾವು ಒಂದೇ ಸಲ ಹಾಕಿರೋದ್ರಿಂದ ಸೇಮ್ ಒಂದೇ ಹತ್ರ ವೇರ್ ಮಾಡಿದಾಗ ನೀಟಾಗಿ ಕಾಣಿಸ್ತಿರ್ತೈತೆ. ಅದಕ್ಕೋಸ್ಕರ ಅಷ್ಟೇ, ಏನೇ ಮಾಡಿದ್ರು ಕರೆಕ್ಟಾಗಿ ಮಾಡಿ ಅಷ್ಟೇ ನಾನು ಕೇಳೋದು. ಇಷ್ಟೊತ್ತು ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಏನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಿಂಭಾಗವನ್ನು ರೆಡಿ ಮಾಡಿಬಿಟ್ಟು ತೋಳು ಕೂರ್ಸೋದನ್ನು ನಾವು ಏನು ಅಳತೆ ತೋರಿಸಿದ್ದೀನೋ ಅದಕ್ಕೆ ತಕ್ಕಂತೆ ನಾನು ತೋರಿಸ್ತೀನಿ. ಆ ವಿಡಿಯೋ ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.